ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲ ಕ್ಷಣಗಳಲ್ಲೇ ಹೊಸಕೆರೆಹಳ್ಳಿ ನಿವಾಸಕ್ಕೆ ದರ್ಶನ್ ವಾಪಸ್ ಬರ್ತಾರಂತೆ. ಅದೊಂದು ಚಿಕ್ಕ ಕನ್ಫ್ಯೂಷನ್ ಇದೆ. ತಮಿಳುನಾಡಿಗೆ ಹೋಗಿದ್ರು ಅಥವಾ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬರೋದು ಬಾಕಿ ಇದೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ವಾಪಸ್ ಮನೆಗೆ ಬರ್ತಾರೆ ಹೊಸಕೆರೆಹಳ್ಳಿ. ಈಗ ಆಲ್ರೆಡಿ ವಿಜಯಲಕ್ಷ್ಮಿ ಅವರು ಅಲ್ಲಿದ್ದಾರಂತೆ. ಅಲ್ಲಿಂದ ಸೀದಾ ಹೊರಡ್ಬೇಕು ಜೈಲ್ ಕಡೆ. ಈ ಲೊಕೇಶನ್ ನಮಗ್ ಕನ್ಫ್ಯೂಸ್ ಆಗ್ಬೋದು ಸರ್, ಬಟ್ ಪೊಲೀಸರಿಗೆ ಅಕ್ಯುರೇಟ್ ಆಗಿ ಗೊತ್ತಿರುತ್ತೆ ಎಲ್ಲಿ ಇರ್ತಾರೆ ಅಂತ. ಖಂಡಿತ ಗೊತ್ತಾಗುತ್ತೆ, ಅದೇನು ಪ್ರಶ್ನೆನೇ ಇಲ್ಲ. ಇದು ಅಂದೇ ಅಲ್ಲ, ಇವನ್ ಈಗ ನಮ್ಮಲ್ಲಿ ಟ್ರೇಸ್ ಔಟ್ ಮಾಡುವಂತ ಇಕ್ವಿಪ್ಮೆಂಟ್ಸು ಇದೆ, ಅದನ್ನು ಟ್ರ್ಯಾಕ್ ಮಾಡ್ತೇವೆ, ಏನು ಸಮಸ್ಯೆ ಆಗೋದಿಲ್ಲ. ಈಗ ನಿಜವಾಗ್ಲೂ ದೇವಸ್ಥಾನಕ್ಕೆ ಎಲ್ಲೋ ಹೋಗಿದ್ದು ಅಲ್ಲಿಂದ ನಾನು ಬರ್ತೀನಿ ಮನೆಗೆ ಹೋಗಿ ನನಗೆ ಬೇಕಾಗಿರೋದೆಲ್ಲ ವಸ್ತುಗಳು ತಗೊಂಡು ನಮ್ಮ ಮನೆ ಮಂದಿಗೆಲ್ಲ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತೀನಿ, ಹಂಗೆಲ್ಲ ಆಪ್ಷನ್ ಇದೆಯಾ ದರ್ಶನ್ ಅವ್ರಿಗೆ? ಅದು ನಾವು ಅದು ಕೊಡಿಸೋ ವ್ಯವಸ್ಥೆ ಮಾಡ್ತೇವೆ, ನಡ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗೇನು ಅವಶ್ಯಕತೆ ಇತ್ತಂದ್ರೆ ಯಾರುಗಳು ಹೆಚ್ಚು ನಮ್ಮ ಪೊಲೀಸರಿಗೆ ಹೆಚ್ಚು ತರಿಸ್ತಾರೆ, ತರಿಸಿಕೊಡ್ತಾರೆ ಅವಶ್ಯಕತೆ ಇದ್ರೆ. ಅದು ಇದು ಬೇಕಂದ್ರೆ ಕೊಡ್ಲಿಕ್ಕಾಗಲ್ಲ. ಅವಶ್ಯಕತೆ ಇರುವಂತ ವಸ್ತು ಏನಾದರೂ ಇತ್ತು, ಉದಾಹರಣೆ ಮೆಡಿಸಿನ್ದು ಏನಾದರೂ ಡಾಕ್ಟರ್ ಕೊಟ್ಟಿದ್ದು ಪ್ರಿಸ್ಕ್ರಿಪ್ಷನ್ ಅಥವಾ ಅದು ಏನಾದರೂ ಇಕ್ವಿಪ್ಮೆಂಟ್ಸು ಹೊರಗಡೆ ಸಿಗೋದು ಕಷ್ಟ, ಅಂತಾವ್ ಏನಾದರೂ ಇದ್ರೆ ನಾವು ತರಿಸ್ತೇವೆ, ಪೊಲೀಸರಿಗೆ ಹಚ್ಚಿ ನೀವು ನಡ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ. ಸೊ ಎಲ್ಲಿದ್ದಾರೆ ಸ್ಪಾಟ್ ಅಲ್ಲಿಂದಲೇ ನೇರವಾಗಿ ಜೈಲ್ ಕಡೆ ಹೋಗೋದು ಅನಿವಾರ್ಯವಾಗ. ಸೊ ನಾವೀಗ ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ಸ್ ಬಗ್ಗೆ ಒಂದ್ ಸ್ವಲ್ಪ ಮಾತನಾಡ್ಬಿಡೋಣ. ಸುಪ್ರೀಂ ಕೋರ್ಟ್ ಅದರಲ್ಲೂ ಕೂಡ ಹೈಕೋರ್ಟ್ ನ ತರಾಟೆಗೆ ತೆಗೆದುಕೊಂಡಿರೋದು ಇದೆಯಲ್ಲ, ನೀವು ಆಗ್ಲೇ ಹೇಳ್ತಾ ಇದ್ರಿ, ಒಂದೆರಡು ಬಾರಿ ಅದನ್ನ ಮೆನ್ಷನ್ ಮಾಡಿದ್ರಿ ಸ್ಪೆಸಿಫಿಕಲಿ. ಇದೊಂದು ರೀತಿಯಲ್ಲಿ ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ರೀತಿಯಲ್ಲಿ ಆಗುತ್ತೆ. ಕೇವಲ ದರ್ಶನ್ ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾತ್ರವಲ್ಲ, ಮುಂಬರೋ ಅನೇಕ ಪ್ರಕರಣಗಳಿಗೆ ಈ ಸುಪ್ರೀಂ ಕೋರ್ಟ್ ನ ವರ್ಡಿಕ್ಟ್ ರೆಫರೆನ್ಸ್ ಆಗೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ ಪ್ರತಿಯೊಂದು ಆರ್ಗ್ಯುಮೆಂಟ್ ಮಾಡುವಾಗ ಎಲ್ಲಾ ಕೇಸ್ಗಳಲ್ಲಿ, ಇದೊಂದೇ ಕೇಸ್ ಅಲ್ಲ, ಪ್ರತಿಯೊಂದು ಆರ್ಗ್ಯುಮೆಂಟ್ ಮಾಡುವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ರೆಫರ್ ಮಾಡ್ತಾರೆ ಅಲ್ಲಿರುವಂತ ಜಡ್ಜಿಗೆ. ನೋಡಿ, ಸುಪ್ರೀಂ ಕೋರ್ಟ್ ನಲ್ಲಿ ಈ ತರ ಜಡ್ಜ್ಮೆಂಟ್, ಈ ಕೇಸ್ನಲ್ಲಿ ಈ ತರ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಈ ಕೇಸ್ನಲ್ಲಿ ಈ ತರ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದು ಕನ್ವಿನ್ಸ್ ಮಾಡ್ತಾರೆ. ಅದೆಲ್ಲ ಟ್ರೇಡ್ ಮಾರ್ಕ್ ಇದ್ದಂಗೆ, ಅವೆಲ್ಲ ಲಾ ಇದ್ದಂಗೆ. ಸೊ ಅದನ್ನ ಎಲ್ಲ ಲೋಯರ್ ಕೋರ್ಟ್ಗಳು ಅದನ್ನ ಪಾಲನೆ ಮಾಡ್ತವೆ. ಸೊ ಹೀಗಾಗಿ ಆ ಜಡ್ಜ್ಮೆಂಟ್ ಅದು ಟ್ರೇಡ್ ಮಾರ್ಕ್ ಇದ್ದಂಗೆ, ಅದು ಲಾ ಇದ್ದಂಗೆ, ಅದು ಎಲ್ಲಾ ಕೇಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲಾ ಕೇಸ್ನಲ್ಲಿಯೂ ಈಗ ಯಾವ ಜಡ್ಜ್ಮೆಂಟ್ ತಮಗೆ ಅನುಕೂಲ ಇರ್ತದೆ ಆ ಜಡ್ಜ್ಮೆಂಟ್ ಅನ್ನ ಸಂಬಂಧಪಟ್ಟ ವಕೀಲರು, ಪ್ರಾಸಿಕ್ಯೂಟರ್ ಆಗಲಿ ಡಿಫೆನ್ಸ್ ಲಾಯರ್ ಆಗಲಿ ಅದನ್ನ ರೆಫರ್ ಮಾಡ್ತಾರೆ ಕೋರ್ಟಿಗೆ. ಅದೊಂದು ಜಡ್ಜ್ಮೆಂಟ್ ಕಾಪಿ ಕೊಡ್ತಾರೆ, ಆ ಜಡ್ಜ್ಮೆಂಟ್ ಕಾಪಿಯಿಂದ ಅವ್ರು ಕೋರ್ಟ್ನವರು ಆರ್ಡರ್ ಮಾಡ್ತಾರೆ. ಸೊ ಹೀಗಾಗಿ ಇದೊಂದು ಟ್ರೇಡ್ ಮಾರ್ಕ್ ಇದ್ದಂಗೆ, ಇದು ಎಲ್ಲಾ ಕೇಸ್ನಲ್ಲಿನೂ ವ್ಯಾಲಿಡ್ ಆಗಿ ಉಪಯೋಗ ಆಗುವಂತ ಜಡ್ಜ್ಮೆಂಟ್. ಇವಾಗ ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಎಫ್ಎಸ್ಎಲ್, ಚಾರ್ಜ್ ಶೀಟ್ ಎಲ್ಲಾ ಅಂಶಗಳ ಪ್ರಸ್ತಾಪ ಆಗಿರೋದ್ರಿಂದ ಈಗ ಮತ್ತೆ ಈ ಪ್ರಕರಣದ ವಿಚಾರಣೆ ಪ್ರಾರಂಭವಾದಾಗ ನೀವಾಗ್ಲೇ ಹೇಳ್ತಿದ್ದೀರಿ ರಿಪೀಟೇವ್ ಅದು ಮಾಡೇ ಮಾಡ್ತಾರೆ, ಅದೆಲ್ಲ ಅಂಶಗಳು ಚರ್ಚೆ ಆಗೇ ಆಗತ್ತೆ ಅಂತ ಹೇಳಿ. ಬಟ್ ಇದರಲ್ಲಿ ಲರ್ನಿಂಗ್ ಲೆಸನ್ಸ್ ಅಂತ ಹೇಳಿ ಏನಾದ್ರೂ ದರ್ಶನ್ ಅಥವಾ ಆರೋಪಿಗಳ ಪರ ವಕೀಲರು ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಾ? ಇವಾಗ ಸುಪ್ರೀಂ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಅಬ್ಸರ್ವ್ ಮಾಡ್ತು, ಎಲ್ಲಿ ನಮ್ಮ ವಾದದಲ್ಲಿ ಸ್ವಲ್ಪ ಕೆಳಗಾಯ್ತು, ನಮಗೆ ಅಪೋಸಿಟ್ ಆಗಾಯ್ತು, ಇದು ಲರ್ನಿಂಗ್ ಲೆಸನ್ ಅಂತ ಹೇಳಿ ಕಲ್ತ್ಕೊಳ್ಳೋಕ್ ಪಾಸಿಬಿಲಿಟೀಸ್ ಇರುತ್ತೆ. ಇದು ಜಡ್ಜ್ಮೆಂಟ್ ಒಬ್ಬೊಬ್ರು ಜಡ್ಜ್ ಮೇಲೆ ಒಬ್ಬೊಬ್ರದ್ದು ಮೈಂಡ್ ಸೆಟ್ ಇರ್ತದೆ ಮೇಡಮ್. ಅವರು ಮತ್ತೆ ಇನ್ನೊಬ್ಬ ಜಡ್ಜ್ ಯಾವ ಮೈಂಡ್ ಇದರಲ್ಲಿ ಥಿಂಕ್ ಮಾಡ್ತಾನೋ ಗೊತ್ತಾಗೋದಿಲ್ಲ. ಈಗ ಅನೇಕ ಜಡ್ಜ್ಮೆಂಟ್ ಗಳು ನೋಡಿ ನಾವು, ಒಮ್ಮೆ ಪರವಾಗಿನೂ ಜಡ್ಜ್ಮೆಂಟ್ ಆಗಿದ್ದಾವೆ, ವಿರೋಧವಾಗಿಯೂ ಜಡ್ಜ್ಮೆಂಟ್ ಆಗಿದ್ದಾವೆ. ಅದೇ ಸುಪ್ರೀಂ ಕೋರ್ಟ್ ನಲ್ಲಿನೇ ಪರವಾಗಿನೂ ಇದಾವೆ, ವಿರೋಧವಾಗಿನೂ ಇದಾವೆ. ಸೊ ಒಂದೇ ರೀತಿ ಇರ್ಬೇಕಂತ ಏನು ರೂಲ್ ಇಲ್ಲ. ಸೊ ಅವರವರು ಹೆಂಗ್ ಮೈಂಡ್ ಸೆಟ್ ಇರ್ತದೆ ಆ ತರ ಅವರು ಅನುಭವ ಪ್ರಕಾರ, ಅವ್ರ ತಿಳುವಳಿಕೆ ಪ್ರಕಾರ ಅವರು ಏನು ವಿಚಾರಣೆ ಸಂದರ್ಭದಲ್ಲಿ ಅವ್ರಿಗೆ ಕನ್ವಿನ್ಸ್ ಆಗಿರ್ತದೆ ಆ ಪ್ರಕಾರ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ಒಂದೇ ರೀತಿ ಅಂತ ನಾವು ಹೇಳಿಕ್ ಅನ್ಸೋದಿಲ್ಲ, ಎಲ್ಲದಕ್ಕೂ ಅದನ್ನ ಇದು ಅಂತ ಅನ್ಸೋದಿಲ್ಲ. ಸ್ವಲ್ಪ ರೀಸೆಂಟ್ ಆಗಿರುವಂತಹ ಜಡ್ಜ್ಮೆಂಟ್ಗಳು ಅದು ಒಂದು 4-5 ವರ್ಷ ಅದು ಚಲಾವಣೆಯಲ್ಲಿ ಇರ್ತದೆ. ಬಹಳ ಹಳೆ ಜಡ್ಜ್ಮೆಂಟ್ ಆದ್ರೆ, ಹಳೆ ಜಡ್ಜ್ಮೆಂಟ್ ಕೆಲವೊಬ್ಬರು ತಮಗೆ ಫೇವರೇಬಲ್ ಆಗಿರುವಂತದ್ದು ಅದನ್ನು ಹಾಜರು ಮಾಡ್ತಾರೆ. ಅದ್ರ ಮೇಲೆ ಇದು ಜಡ್ಜ್ಮೆಂಟ್ ಬಂದದಲ್ರಿ, ಅದನ್ನಕ್ಕೆ ನೀವು ಇದು ರೆಫರ್ ಮಾಡ್ತೀರಿ ಅಂತ ಜಡ್ಜ್ ಹೇಳೋರು ಇರ್ತಾರೆ. ಸೊ ಹೀಗಾಗಿ ಈ ಜಡ್ಜ್ಮೆಂಟ್ ಒಂದು 4-5 ವರ್ಷ ಅಂತೂ ಚಲಾವಣೆಯಲ್ಲಿ ಖಂಡಿತ ಇರ್ತದೆ, ಎಲ್ಲಾ ಬೇಲ್ನಲ್ಲಿ ಅಪ್ಲಿಕೇಬಲ್ ಆಗುವಂತ ಜಡ್ಜ್ಮೆಂಟ್. ನಾವು ಕೆಲವೇ ನಿಮಿಷಗಳ ಹಿಂದೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಮಾತನಾಡ್ತಿದ್ದನ್ನು ನಾವು ಗಮನಿಸಿದ್ವಿ ಸರ್. ಜನಸಾಮಾನ್ಯರಲ್ಲಿ ಸಾಮಾನ್ಯರು, ನಾವು ಮತ್ತೆ ಹೇಳ್ತಿದ್ದೀನಿ, ರೇಣುಕಾಸ್ವಾಮಿಯನ್ನ ಇಲ್ಲಿ ವಿಚಾರಕ್ಕೆ ತರ್ತಾ ಇಲ್ಲ, ಅವರ ಕುಟುಂಬಸ್ಥರನ್ನ, ಅವರ ವಯಸ್ಸಾದ ತಂದೆ ತಾಯಿ ಪತ್ನಿ ಅಂಥವರಿಗೆ ಬಹುಶಃ ಈ ರೀತಿಯ ಜಡ್ಜ್ಮೆಂಟ್ಗಳು ಸುಪ್ರೀಂ ಕೋರ್ಟ್ ನಿಂದ ಬರೋದು ನ್ಯಾಯಾಂಗ ವ್ಯವಸ್ಥೆ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮತ್ತೆ ವಿಶ್ವಾಸ ಸ್ಥಾಪನೆ ಆಗ್ಲಿಕ್ಕೆ ಕಾರಣ. ಅವರೊಬ್ಬರ ಮೇಲೆ ಅಲ್ಲ ಮೇಡಮ್,
ಅವ್ನ್ ಬಿಡ್ರಿ, ತಾವು ಹೇಳಿದ ಹಾಗೆ ಆ ರೇಣುಕಾಚಾರ್ಯ ನಾವು ಕನ್ಸಿಡರ್ ಮಾಡೋದಿಲ್ಲ. ಪಾಪ ಅವನ ಹೆಂಡತಿಗೆ, ಅವನ ತಂದೆ ತಾಯಿಗೆ ಅವು ಏನ್ ಪಾಪದ ಜನ. ಸೊ ಅವರು ಸದಾ ನಂಬಿದ್ದಾರೆ, ಅವ್ರಿಗೂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಜನಸಾಮಾನ್ಯರಿಗೂ ಸಹ ಇದು ಒಳ್ಳೆ ವಿಶ್ವಾಸ ಬರ್ತದೆ. ಎಲ್ಲರ ಕಾನೂನಾಗ್ಲಿ, ಕೋರ್ಟ್ ಆಗಲಿ, ಪೊಲೀಸರಾಗ್ಲಿ ಎಲ್ಲರ ಮೇಲೂ ಗೌರವ ಬರ್ತದೆ, ಎಲ್ಲರ ಬದಲಿಗೆ ಬರ್ತದೆ. ಅದ್ರ ಜೊತೆಗೆ ಯಾರು ಕ್ರಿಮಿನಲ್ಗಿರ್ತಾರೆ, ಯಾರು ಕೇಡಿಗಳಿರ್ತಾರೆ, ಯಾರು ರೌಡಿಗಳಿರ್ತಾರೆ, ನಟೋರಿಯಸ್ ಕ್ರಿಮಿನಲ್ಸ್ ಇರ್ತಾರೆ, ಅಂತವ್ರಿಗೂ ಇದು ಪಾಠ ಆಗ್ತದೆ. ನಿಜ, ನಮಗೂ ಆತು, ಅವ್ರಿಗೂ ಆತು, ಎರಡೂ ಕಡೆ ಆತು. ಸರ್ಕಾರದ ನಾವು ಪರಮೇಶ್ವರ್ ಅವರಿಗೆ ಮಾಹಿತಿ ರವಾನೆ ಆಗ್ತಿದೆ ಅಂತ ಹೇಳಿ ಆಗ್ಲೇ ನಾವು ಗಮನಿಸಿದ್ವಿ. ಸರ್ಕಾರ ಇಂಥ ಪ್ರಕರಣಗಳಲ್ಲಿ ಎಂಥದ್ದೇ ಪ್ರಭಾವಿ ಆದ್ರೂ ಈತ ಎಲೆಕ್ಷನ್ ಟೈಮಲ್ಲಿ ಯಾವ ಪಕ್ಷಕ್ಕೆ ಯಾರ ಪರವಾಗಿ ಪ್ರಚಾರ ಮಾಡಿದ್ರು ಕೂಡ ಬಹುಶಃ ಇಂಥ ಪ್ರಕರಣಗಳಲ್ಲಿ ಇಂಟರ್ಫಿಯರ್ ಆಗದೆ ಇರೋದೇ ಬೆಟರ್ ಅನ್ನೋ ಡಿಸಿಷನ್ ಬಂದ್ಬಿಡುತ್ತೆ ಅಂತ. ರಾಜಕಾರಣಿಗೆ ಹೋಲಿಸಿದ್ರೆ ಅವರು ತಮ್ಮ ಸ್ವಾರ್ಥತೆಯನ್ನು ನೋಡ್ಕೊತಿರ್ತಾರೆ. ಯಾವುದೇ ಪಕ್ಷದವರು ಆಗಲಿ ತಮ್ಮ ಕುರ್ಚಿ, ತಾವು ಪವರ್ ಹ್ಯಾಂಗ್ ಉಳಿಸೋಬೇಕು, ಹ್ಯಾಂಗ್ ಮಾಡಬೇಕು ಅದನ್ನು ಗಮನದಲ್ಲಿ ತಗೋತಾರೆ. ಇದರಲ್ಲಿ ಅವ್ನ ಕಮ್ಯುನಿಟಿ ವೋಟರ್ಸ್ ಬಹಳ ಜನ ಇದರಲ್ಲಿ, ಅವ್ರದ್ದು ಫೇವರೇಬಲ್ ತಗೋಬೇಕಂತ ಯಾಕೆ ಈ ತರ ಮಾಡುವಂತ ಚಾನ್ಸೂ ಇರ್ತದೆ. ಒಂದೇ ದೃಷ್ಟಿಯಿಂದ ರಾಜಕಾರಣಿಗಳಿಗೆ ಒಂದೇ ಆಂಗಲ್ ಇರ್ತದೆ ಮೇಡಮ್. ಅವ್ರಿಗೆ ಕುರ್ಚಿ ಬೇಕು, ಪವರ್ ಬೇಕು, ತಮ್ಮ ಪಕ್ಷಕ್ಕೆ ಅದರಿಂದ ಲಾಭ ಏನ್ ಬೇಕು. ಸೊ ಆ ದೃಷ್ಟಿಯಿಂದ ಎಲ್ಲರೂ ಮಾಡೋದು ಇದು. ಒಬ್ಬರದೇ ಪರಮೇಶ್ವರದ ಒಬ್ಬರದೇ ಕತೆ ಅಲ್ಲ, ಎಲ್ಲರೂ ಅದನ್ನೇ ಮಾಡ್ತಾರೆ. ಎಲ್ಲಾ ರಾಜಕಾರಣಿಗಳು ಇದೇ ಉದ್ದೇಶ ಇಟ್ಕೊಂಡೇ ಎಲ್ಲಾ ಕೆಲಸಗಳು ಮಾಡೋದು, ಎಲ್ಲಾ ಅಭಿವೃದ್ಧಿ ಮಾಡೋದು, ಎಲ್ಲಾನು ನಿಜ ರಾಜಕೀಯ ಮಾಡೋದು. ನಿಜ. ಸದ್ಯಕ್ಕಿರೋ ಅಪ್ಡೇಟ್ ಅಂದ್ರೆ ಒಂದ್ ಕಡೆ ಪವಿತ್ರ ಗೌಡ ನಿವಾಸ, ಅಲ್ಲಿ ಪೊಲೀಸರಿದ್ದಾರೆ, ಯಾವುದೇ ಕ್ಷಣದಲ್ಲೂ ಕೂಡ ಈ ಬಂಧನ ಪ್ರಕ್ರಿಯೆ ಆಗಬಹುದು. ಮತ್ತೊಂದ್ ಕಡೆ ಈ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಎಲ್ಲಿದ್ದಾರೆ ಅನ್ನೋದರ ಹುಡುಕಾಟ ನಡೀತಾ ಇದೆ. ಕಂಡ ಕೂಡಲೇ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗಟ್ಟೋ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗತ್ತೆ. ಚಿಕ್ಕದೊಂದು ಬ್ರೇಕ್, ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲ ಕ್ಷಣಗಳಲ್ಲೇ ಹೊಸಕೆರೆಹಳ್ಳಿ ನಿವಾಸಕ್ಕೆ ದರ್ಶನ್ ವಾಪಸ್ ಬರ್ತಾರಂತೆ. ಅದೊಂದು ಚಿಕ್ಕ ಕನ್ಫ್ಯೂಷನ್ ಇದೆ. ತಮಿಳುನಾಡಿಗೆ ಹೋಗಿದ್ರು ಅಥವಾ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಬರೋದು ಬಾಕಿ ಇದೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ವಾಪಸ್ ಮನೆಗೆ ಬರ್ತಾರೆ ಹೊಸಕೆರೆಹಳ್ಳಿ. ಈಗ ಆಲ್ರೆಡಿ ವಿಜಯಲಕ್ಷ್ಮಿ ಅವರು ಅಲ್ಲಿದ್ದಾರಂತೆ, ಅಲ್ಲಿಂದ ಸೀದಾ ಹೊರಡ್ಬೇಕು ಜೈಲ್ ಕಡೆ. ಈ ಲೊಕೇಶನ್ ನಮಗ್ ಕನ್ಫ್ಯೂಸ್ ಆಗ್ಬೋದು ಸರ್, ಬಟ್ ಪೊಲೀಸರಿಗೆ ಅಕ್ಯುರೇಟ್ ಆಗಿ ಗೊತ್ತಿರುತ್ತೆ ಎಲ್ಲಿರ್ತಾರೆ ಅಂತ. ಖಂಡಿತ ಗೊತ್ತಾಗುತ್ತೆ, ಅದೇನು ಪ್ರಶ್ನೆನೇ ಇಲ್ಲ. ಇದು ಅಂದೇ ಅಲ್ಲ, ಇವನ್ ಈಗ ನಮ್ಮಲ್ಲಿ ಟ್ರೇಸ್ ಔಟ್ ಮಾಡುವಂತ ಇಕ್ವಿಪ್ಮೆಂಟ್ಸು ಇದಾವೆ, ಅದರನ್ನು ಟ್ರ್ಯಾಕ್ ಮಾಡ್ತೇವೆ, ಏನು ಸಮಸ್ಯೆ ಆಗೋದಿಲ್ಲ. ಈಗ ನಿಜವಾಗ್ಲೂ ದೇವಸ್ಥಾನಕ್ಕೆ ಎಲ್ಲೋ ಹೋಗಿದ್ದು, ಅಲ್ಲಿಂದ ನಾನು ಬರ್ತೀನಿ, ಮನೆಗೆ ಹೋಗಿ ನನಗೆ ಬೇಕಾಗಿರೋದೆಲ್ಲ ವಸ್ತುಗಳು ತಗೊಂಡು ನಮ್ಮ ಮನೆ ಮಂದಿಗೆಲ್ಲ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತೀನಿ, ಹಂಗೆಲ್ಲ ಆಪ್ಷನ್ ಇದೆಯಾ ದರ್ಶನ್ ಅವ್ರಿಗೆ? ಅದು ನಾವು ಅದು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ, ನಡ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗೇನು ಅವಶ್ಯಕತೆ ಇತ್ತಂದ್ರೆ ಯಾರ್ಗಡೆ ಹೆಚ್ಚು ನಮ್ಮ ಪೊಲೀಸರಿಗೆ ಹೆಚ್ಚು ತರಿಸ್ತಾರೆ, ತರಿಸಿಕೊಡ್ತಾರೆ ಅವಶ್ಯಕತೆ ಇದ್ರೆ. ಅದು ಇದು ಬೇಕಂದ್ರೆ ಕೊಡ್ಲಿಕ್ಕಾಗಲ್ಲ. ಅವಶ್ಯಕತೆ ಇರುವಂತ ವಸ್ತು ಏನಾದ್ರು ಇತ್ತು, ಉದಾಹರಣೆ ಮೆಡಿಸಿನ್ದು ಏನಾದ್ರು ಡಾಕ್ಟರ್ ಕೊಟ್ಟಿದ್ದು ಪ್ರಿಸ್ಕ್ರಿಪ್ಷನ್ ಅಥವಾ ಅದ್ರ ಏನಾದ್ರು ಇಕ್ವಿಪ್ಮೆಂಟ್ಸ್ ಹೊರಗಡೆ ಸಿಗೋದು ಕಷ್ಟ. ಅಂತಾವ್ ಏನಾದ್ರು ಇದ್ರೆ ನಾವು ತರಿಸ್ತೇವೆ, ಪೊಲೀಸರಿಗೆ ಹಚ್ಚಿ ನಡ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲಿದ್ದಾರೆ ಸ್ಪಾಟ್, ಅಲ್ಲಿಂದಲೇ ನೇರವಾಗಿ ಜೈಲ್ ಕಡೆ ಹೋಗೋದು ಅನಿವಾರ್ಯವಾಗ. ಸೊ ನಾವೀಗ ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ಸ್ ಬಗ್ಗೆ ಒಂದ್ ಸ್ವಲ್ಪ ಮಾತನಾಡ್ಬಿಡೋಣ. ಸುಪ್ರೀಂ ಕೋರ್ಟ್ ಅದರಲ್ಲೂ ಕೂಡ ಹೈಕೋರ್ಟ್ ನ ತರಾಟೆಗೆ ತೆಗೆದುಕೊಂಡಿರೋದು ಇದೆಯಲ್ಲ, ನೀವು ಆಗ್ಲೇ ಹೇಳ್ತಾ ಇದ್ರಿ, ಒಂದೆರಡು ಬಾರಿ ಅದನ್ನ ಮೆನ್ಷನ್ ಮಾಡಿದ್ರಿ ಸ್ಪೆಸಿಫಿಕಲಿ. ಇದೊಂದು ರೀತಿಯಲ್ಲಿ ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ರೀತಿಯಲ್ಲಿ ಆಗುತ್ತೆ. ಕೇವಲ